ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಬೇಕು ಎಂದು ಕನಸು ಕಂಡಾಗ ಹುಟ್ಟಿಕೊಂಡಿದ್ದೇ ವಿಮಾನ. ಇಂದು ಜಗತ್ತಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ತಲುಪಲು ಇದು ಅತ್ಯಂತ ವೇಗದ ಮತ್ತು ಸುರಕ್ಷಿತ ಮಾರ್ಗವಾಗಿದೆ. ಆದರೆ ಸಾವಿರಾರು ಅಡಿ ಎತ್ತರದಲ್ಲಿ ಹಾರಾಡುವಾಗ ಸಂಭವಿಸುವ ಒಂದು ಸಣ್ಣ ತಾಂತ್ರಿಕ ದೋಷ ಅಥವಾ ಮಾನವನ ತಪ್ಪು ಇಡೀ ವಿಮಾನವನ್ನೇ ಸ್ಮಶಾನವಾಗಿಸಿಬಿಡುತ್ತೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಕೆಲವು ವಿಮಾನ ದುರಂತಗಳು ಎಷ್ಟು ಭೀಕರವಾಗಿವೆ ಎಂದರೆ ಅವು ಇಂದಿಗೂ ವಿಜ್ಞಾನಿಗಳಿಗೆ ಮತ್ತು ತನಿಖಾಧಿಕಾರಿಗಳಿಗೆ ಸವಾಲಾಗಿ ಉಳಿದುಕೊಂಡಿವೆ. ಇಂದಿನ ವಿಡಿಯೋದಲ್ಲಿ ನಾವು ಜಗತ್ತನ್ನೇ ನಡುಗಿಸಿದಂಥ ಅಂತಹ 6 ಮಹಾ ದುರಂತಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಂಬರ್ 1, ಅಹಮದಾಬಾದ್ನ ಏರ್ ಇಂಡಿಯಾ 171. ಮೊದಲನೇದಾಗಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿರುವ ಏರ್ ಇಂಡಿಯಾ 171 ವಿಮಾನದ ಘಟನೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಿದ್ದ ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಾಗ ಪ್ರಯಾಣಿಕರ ಜೀವ ಹಿರಿದು ಬಂದಂತಾಗಿತ್ತು. ಸುಮಾರು 242 ಪ್ರಯಾಣಿಕರಿದ್ದ ಈ ವಿಮಾನದ ಎಂಜಿನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಇಡೀ ವ್ಯವಸ್ಥೆಯನ್ನೇ ಆತಂಕಕ್ಕೆ ತಳ್ಳಿತ್ತು. ಇಂತಹ ಘಟನೆಗಳು ನಡೆದಾಗ ವಿಮಾನದ ಸುರಕ್ಷತಾ ಮಾನದಂಡಗಳು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿವೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ನಂಬರ್ 2, ನೇಪಾಳದ ಯತಿ ಏರ್ಲೈನ್ಸ್ ದುರಂತ. ಜನವರಿ 15, 2023 ನೇಪಾಳದ ಪೋಖರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಿದ್ದ ಯತಿ ಏರ್ಲೈನ್ಸ್ 691 ವಿಮಾನವು ಲ್ಯಾಂಡಿಂಗ್ ಆಗುವ ಮೊದಲೇ ಪತನವಾಗಿತ್ತು. ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗಿತ್ತು. ತನಿಖೆಯ ನಂತರ ತಿಳಿದುಬಂದ ಆಘಾತಕಾರಿ ವಿಷಯವೇನೆಂದರೆ ಪೈಲಟ್ಗಳು ವಿಮಾನದ ರೆಕ್ಕೆಗಳ ಬದಲು ಎಂಜಿನ್ನ ಲಿವರ್ ಅನ್ನು ತಪ್ಪಾಗಿ ಎಳೆದಿದ್ದರು. ಕೇವಲ ಒಂದು ಮಾನವನ ತಪ್ಪು 72 ಅಮಾಯಕ ಜೀವಗಳನ್ನು ಬಲಿ ಪಡೆದುಕೊಂಡಿತ್ತು. ನಂಬರ್ 3, ಮಿಸೈಲ್ ದಾಳಿಗೆ ತುತ್ತಾದ ಮಲೇಷಿಯಾ ಏರ್ಲೈನ್ಸ್ MH17. ಜುಲೈ 17, 2014 ನಡೆದ ಈ ಘಟನೆ ಇಡೀ ಜಗತ್ತನ್ನೇ ಆಕ್ರೋಶಗೊಳ್ಳುವಂತೆ ಮಾಡಿತ್ತು. ಆಮ್ಸ್ಟರ್ಡಾಮ್ನಿಂದ ಕೋಲಾಲಂಪುರಿಗೆ ಹೋಗುತ್ತಿದ್ದ MH17 ವಿಮಾನವು ಉಕ್ರೇನ್ನ ಆಕಾಶದಲ್ಲಿ ಹಾರಾಡುತ್ತಿದ್ದಾಗ ರಷ್ಯಾ ಬೆಂಬಲಿತ ಹೋರಾಟಗಾರರು ಅದನ್ನು ಯುದ್ಧ ವಿಮಾನವೆಂದು ತಪ್ಪಾಗಿ ಭಾವಿಸಿ ಬಕ್ ಮಿಸೈಲ್ ಮೂಲಕ ಹೊಡೆದುರುಳಿಸಿದ್ದರು. ಭೂಮಿಯಿಂದ 33,000 ಅಡಿ ಎತ್ತರದಲ್ಲಿ ಹಾರಾಡುತ್ತಿದ್ದ ವಿಮಾನ ಚಿಂದಿಯಾಗಿತ್ತು. ಇದರಲ್ಲಿ 80 ಮಕ್ಕಳು ಸೇರಿದಂತೆ ಒಟ್ಟು 298 ಮಂದಿ ಸಾವನ್ನಪ್ಪಿದ್ದರು. ಇದು ಇತಿಹಾಸದ ಅತ್ಯಂತ ಕ್ರೂರ ಅಂತಾರಾಷ್ಟ್ರೀಯ ಅಪರಾಧಗಳಲ್ಲಿ ಒಂದಾಗಿದೆ. ನಂಬರ್ 4, ಕನಿಷ್ಕ ವಿಮಾನದ ಭೀಕರ ಸ್ಫೋಟ. ಅದು ಜೂನ್ 23, 1985 ಭಾರತದ ವಿಮಾನಯಾನ ಇತಿಹಾಸದ ಅತ್ಯಂತ ಕಪ್ಪು ದಿನ ಅಂತ ಹೇಳಬಹುದು. ಏರ್ ಇಂಡಿಯಾ ಫ್ಲೈಟ್ 182 ಕನಿಷ್ಕ ಕೆನಡಾದಿಂದ ಲಂಡನ್ ಮೂಲಕ ದೆಹಲಿಗೆ ಬರುತ್ತಿತ್ತು. ಆದರೆ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರುತ್ತಿರುವಾಗ ಭಯೋತ್ಪಾದಕರು ವಿಮಾನದೊಳಗೆ ಬಚ್ಚಿಟ್ಟಿದ್ದ ಬಾಂಬ್ ಸ್ಫೋಟಗೊಂಡಿತ್ತು. ವಿಮಾನ ಗಾಳಿಯಲ್ಲೇ ಹರಿದು ಹಂಚಿ ಹೋಗಿತ್ತು. 329 ಪ್ರಯಾಣಿಕರಲ್ಲಿ ಒಬ್ಬರೂ ಬದುಕಿರಲಿಲ್ಲ. ಐರ್ಲೆಂಡ್ ಕರಾವಳಿಯಲ್ಲಿ ಇಂದಿಗೂ ಈ ದುರಂತದ ಸ್ಮಾರಕವಿದ್ದು ಅದು ಭಯೋತ್ಪಾದನೆಯ ಭೀಕರತೆಯನ್ನು ನೆನಪಿಸುತ್ತಿದೆ. ನಂಬರ್ 5, ಜಪಾನ್ ಏರ್ಲೈನ್ಸ್ 123. ಒಂದೇ ಒಂದು ವಿಮಾನ ಪತನದಲ್ಲಿ ಅತಿ ಹೆಚ್ಚು ಸಾವು ಸಂಭವಿಸಿದ ಘಟನೆ ಎಂದರೆ ಅದು ಜಪಾನ್ ಏರ್ಲೈನ್ಸ್ 123. ತಾಂತ್ರಿಕ ದೋಷದಿಂದ ವಿಮಾನದ ಹಿಂಭಾಗದ ರೆಕ್ಕೆ ಕಳಚಿಕೊಂಡಾಗ ಪೈಲಟ್ಗಳು ಸುಮಾರು 32 ನಿಮಿಷಗಳ ಕಾಲ ವಿಮಾನವನ್ನು ಉಳಿಸಲು ಹೋರಾಡಿದರು. ಅಂತಿಮವಾಗಿ ವಿಮಾನವು ಬೆಟ್ಟಕ್ಕೆ ಡಿಕ್ಕಿ ಹೊಡೆದಿತ್ತು. ಅದರಲ್ಲಿದ್ದ 520 ಜನರು ಸಾವನ್ನಪ್ಪಿದ್ದರು. ವಿಶೇಷವೆಂದರೆ ವಿಮಾನ ಬಿದ್ದ 14 ಗಂಟೆಗಳ ನಂತರವೂ ಕೇವಲ 4 ಮಹಿಳೆಯರು ಪವಾಡ ಸದೃಶ್ಯವಾಗಿ ಬದುಕುಳಿದಿದ್ದರು. ಅವರು ನೀಡಿದ ಮಾಹಿತಿ ಕೇಳಿದರೆ ಎಂಥವರ ಕಣ್ಣಲ್ಲೂ ನೀರು ಬರುತ್ತಿತ್ತು. ನಂಬರ್ 6, ಇಂದಿಗೂ ಪತ್ತೆಯಾಗದ ರಹಸ್ಯ MH370. ಕೊನೆಯದಾಗಿ ಇಂದಿನ ಆಧುನಿಕ ಯುಗದ ಅತಿದೊಡ್ಡ ರಹಸ್ಯ MH370. ಮಾರ್ಚ್ 8, 2014 ಕೌಲಾಲಂಪುರಿಂದ ಬೀಜಿಂಗ್ಗೆ ಹೊರಟ ಈ ವಿಮಾನದಲ್ಲಿ 239 ಜನರಿದ್ದರು. ಹಾರಾಟ ಆರಂಭವಾದ ಕೆಲವು ಗಂಟೆಗಳಲ್ಲಿ ವಿಮಾನ ಸದ್ದಿಲ್ಲದೆ ಮಾಯವಾಯಿತು. ಉಪಗ್ರಹಗಳು, ಹಡಗುಗಳು, ಜಗತ್ತಿನ ಪ್ರಬಲ ರಾಷ್ಟ್ರಗಳು ಹುಡುಕಿದರೂ ಇಂದಿಗೂ ಆ ವಿಮಾನ ಎಲ್ಲಿ ಹೋಯಿತು ಎಂಬುದು ಯಾರಿಗೂ ಗೊತ್ತಾಗಿಲ್ಲ. ಇದು ಸಮುದ್ರದ ಪಾಲಾಯಿತೆ ಅಥವಾ ಹೈಜಾಕ್ ಆಯಿತೆ? ಈ ರಹಸ್ಯದ ಮೇಲೆ ಸಾವಿರಾರು ಸಿದ್ಧಾಂತಗಳು ಬಂದಿವೆ. ಆದರೆ ಸತ್ಯ ಮಾತ್ರ ಇಂದಿಗೂ ಸಮುದ್ರದ ತಳದಲ್ಲೇ ಅಡಗಿಕೊಂಡಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನಮಗೆ ವೇಗವನ್ನು ನೀಡಿವೆ ನಿಜ, ಆದರೆ ಪ್ರಕೃತಿಯ ವಿಕೋಪ ಅಥವಾ ಮಾನವನ ಒಂದು ಸಣ್ಣ ಅಜಾಗರೂಕತೆ ಇಂತಹ ಘೋರ ದುರಂತಗಳಿಗೆ ಕಾರಣವಾಗುತ್ತವೆ. ಈ ವಿಡಿಯೋದ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.